ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಸಹೋದರಿ ಭಾಗ್ಯಶ್ರೀಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕೊಲೆಗಡಕರಿಗೆ ತಕ್ಕ ಶಿಕ್ಷೆ ಆಗ್ರಹಿಸಿ ಬೀದರ್ ನಗರದಲ್ಲಿ NSUI ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕುಟುಂಬದವರಿಗೆ ಧೈರ್ಯ ತುಂಬಲು ಹಾಗೂ ಸಹೋದರಿಯ ಆತ್ಮಕ್ಕೆ ಶಾಂತಿಗಾಗಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಅವರು ಸಹೋದರಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಎಲ್ಲರೂ ಸಾಮೂಹಿಕವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಕುರಿತಾಗಿ NSUI ರಾಜ್ಯ ಕಾರ್ಯದರ್ಶಿ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಬಸವಕಲ್ಯಾಣ ತಾಲೂಕಿನ ಭಾಗ್ಯಶ್ರೀ ಸಹೋದರಿ ಅತ್ಯಾಚಾರ ಕೊಲೆ ಖಂಡಿಸಿ NSUI ವತಿಯಿಂದ ಪ್ರತಿಭಟನೆ ಮೂಲಕ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಮಹಿಳೆಯರ ರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಯವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಈಗಾಗಲೇ ಆರೋಪಿಗಳಾದ ಬಂಧನವಾಗಿದ್ದು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆ ಆಗದ ಹಾಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಕೂಡ ವಿಧಿಸಲಾಗುವುದು. ಯುವಕರು ಯುವತಿಯರು ಜಾಗೃತರಾಗಬೇಕು, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಇದೊಂದೇ ಸನ್ನಿವೇಶ ಘಟನೆ, ಅಲ್ಲಿ ಇಂಥ ದುರ್ಘಟನೆಗಳು ಆಗ್ತಾ ಇವೆ. ಮಹಿಳೆಯರು ಮೇಲೆ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಬಹಳಷ್ಟು ಬೆಳಕಿಗೆ ಬರ್ತಾ ಇವೆ. ಹಾಗಾಗಿ ಎಲ್ಲರೂ ಮುಂಜಾಗ್ರತರಾಗಬೇಕು. ಮಹಿಳೆಯರು ಸುರಕ್ಷಿತವಾಗಿ ಶಾಲಾ ಕಾಲೇಜುಗಳಿಗೆ ಹೋಗಿ ಬರುವಂತೆ ಮಾಡುವುದು, ಮಹಿಳೆಯರಿಗೆ ರಕ್ಷಣೆ ನೀಡುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಜೊತೆಗೆ ಸಹೋದರಿಯ ಅಗಲಿಕೆ ತಡೆದುಕೊಳ್ಳುವ ಶಕ್ತಿ ಕುಟುಂಬದವರಿಗೆ ನೀಡಲಿ ಎಂದು ದೇವರ ಸಹೋದರಿಯ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಎಂದರು. ಬಡ ಕುಟುಂಬದ ಸಹೋದರಿಯನ್ನು ಅಪಹರಣ ಮಾಡಿ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಕಿಡಿಗೇಡಿಗಳನ್ನು ಪೊಲೀಸ್ ಇಲಾಖೆಯವರು ಬಂಧಿಸಿದ್ದು, ಇಂಥ ಘಟನೆಗಳು ಮರುಕಳಿಸಿದ ಹಾಗೆ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಒದಗಿಸಬೇಕೆಂದು ಸಚಿನ್ ಮಲ್ಕಾಪುರಿ ಅವರು ಆಗ್ರಹಿಸಿದರು. ಕುಟುಂಬದವರಿಗೆ ಧೈರ್ಯ ತುಂಬಲು ಹಾಗೂ ಕುಟುಂಬದವರಿಗೆ ಬೆನ್ನೆಲುಬಾಗಿ ಸಾಗರ್ ಖಂಡ್ರೆ ಅವರು ಸದಾ ನಿಲ್ಲುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರ್ಗಿ, NSUI ಔರಾದ್ ತಾಲೂಕು ಅಧ್ಯಕ್ಷರಾದ ಚಂದು DK, ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಾದ ಮಾರುತಿ ದಂಡೆ, ಬೀದರ್ ನಗರ ಅಧ್ಯಕ್ಷರ ಸಿದ್ಧಾರ್ಥ ಬಾವಿಕಟ್ಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಚಿಮ್ಕೋಡಿ ಸೇರಿದಂತೆ NSUI ಪದಾಧಿಕಾರಿಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಕೂಡ ನ್ಯಾಯ ಸಿಗುತ್ತಿಲ್ಲ. ದಯವಿಟ್ಟು ಎಲ್ಲರೂ ಹೆಣ್ಮಕ್ಳನ್ನು ರಕ್ಷಣೆ ಮಾಡಿ. ಈಗ ನಿಮ್ದು ಭಾಗ್ಯಶ್ರೀಗೆ ಆ ರೀತಿಯಾಗಿದೆ, ಮುಂದೆ ನಮಗ್ನೂ ಆಗಬಹುದು, ನಿಮ್ಮ ಮಕ್ಕಳಿಗೂ ಆಗಬಹುದು. ಅದಕ್ಕಾಗಿ ಹೆಣ್ಮಕ್ಳನ್ನು ರಕ್ಷಣೆ ಮಾಡಿ. ಧನ್ಯವಾದಗಳು. ಕೊಲೆ ಗಿಡಕರು ನಮ್ಮ ಭಾಗ್ಯಶ್ರೀ ಅವರ ಒಂದು ರೇಪ್ ಮಾಡಿ ಅವರಿಗೆ ಕೊಲೆ ಮಾಡಿರುವ ಆರೋಪಿಗಳಿಗೆ ಇವತ್ತು ತಕ್ಕ ಶಿಕ್ಷೆ ಆಗಬೇಕಂತ ಹೇಳಿ ಇದೊಂದು ಭಾವಪೂರ್ವ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಯುವ ನಾಯಕರು ಹಾಗೂ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂತಹ ಸಾಗರ್ ಖಂಡ್ರೆ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಭಾವಪೂರ್ವ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲಾ NSUI ಸಮಿತಿ ವತಿಯಿಂದ ಹಾಗೂ ನಮ್ಮ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಭಾಗ್ಯಶ್ರೀ ಅವರ ಬಡ ಕುಟುಂಬದ ಒಬ್ಬ ಯುವಕಿಯ ಅವ್ರಿಗೆ ಅಪಹರಣ ಮಾಡಿ ಕೊಲೆ ಮಾಡಿರುವ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಹೇಳಿ ಇವತ್ತು ಅವ್ರಿಗೆ ಆತ್ಮಕ್ಕೆ ಹಾಗೂ ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬಲು ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಇವತ್ತೊಂದು ಭಾವಪೂರ್ವ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಇದೇ ರೀತಿಯಂತ ಆಲ್ರೆಡಿ ಇವಾಗ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಆರೋಪಿಗಳಿಗೆ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಅವರಿಗೆ ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಕಾನೂನು ಕ್ರಮ ಏನೇನಿದ್ದಾವೆ ಎಲ್ಲಾನು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ನಮ್ಮ ಸಾಗರ್ ಖಂಡ್ರೆ ಅಣ್ಣವರು ಅವರ ಕುಟುಂಬದ ಜೊತೆ ಸದಾ ಇರ್ತಾರೆ ಅಂತ ಹೇಳಿ ನಾವು ಇವತ್ತು ಭಾಗ್ಯಶ್ರೀ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದಿವಸ ನಾವು NSUI ವತಿಯಿಂದ ಈ ನಮ್ಮ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಭಾಗ್ಯಶ್ರೀ ಅವರಿಗೆ ಕೊಲೆ ಮಾಡಿ ಏನು ಘಟನೆ ಆಗಿದೆ, ಅದು ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಮಾಡಿ ಗೌರವ ನಮನಗಳನ್ನು ಸಲ್ಲಿಸುವುದಕ್ಕೆ ನಾವು ಇವತ್ತು ಭಾಗಿಯಾಗಿದ್ದೀವಿ. ಈಗಾಗಲೇ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರ ಬಂಧನ ಆಗಿದೆ. ಕಾನೂನು ಪ್ರಕಾರ ಅವರಿಗೆ ಕ್ರಮ ಆಗೇ ಆಗುತ್ತೆ. ಅದು ನಾನಿರ್ಬೋದು, ತಂದೆಯವರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರಿರ್ಬೋದು, ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಎಲ್ರಿಗೂ ನಾವು ಕಂಟಿನ್ಯೂಸ್ಲಿ ಫಾಲೋ ಅಪ್ ಅಲ್ಲಿ ಇದ್ದೀವಿ. ಈಗಾಗಲೇ ಬಂಧನ ಕೂಡ ಆಗಿದೆ, ಅವರಿಗೆ ಶಿಕ್ಷೆ ಕೂಡ ಆಗುತ್ತೆ. ನಾವು ಇವತ್ತು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ NSUI ವತಿಯಿಂದ ಪೊಲೀಸ್ ಅಧಿಕಾರಿಗಳಿಗೆ. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಇನ್ನೂ ಜಾಸ್ತಿ ನಾವು ಮುಂಜಾಗ್ರತೆಯನ್ನು ವಹಿಸಿ ನಾವು ಮತ್ತೆ ನಮ್ಮ ಮಹಿಳೆಯರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಯಾವ ರೀತಿ ನಾವು ರಕ್ಷಣೆ ಕೊಡಬೇಕು, ಇದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಮ್ಮೆಲ್ಲ ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡಬೇಕು. ಸುರಕ್ಷಿತವಾಗಿ ಅವ್ರ ಸ್ಕೂಲಿಗೆ ಕಾಲೇಜ್ಗೆ ಹೋಗಿ ಬರಬೇಕು. ಇಂಥ ಘಟನೆ ಭವಿಷ್ಯದಲ್ಲಿ ಆಗಬಾರದು. ಅದಕ್ಕೆ ಇದು ಅವೇರ್ನೆಸ್ಸು ಕೂಡ ನಾವು ಸ್ಪ್ರೆಡ್ ಮಾಡಬೇಕಾಗಿದೆ. ಅವೇರ್ನೆಸ್ಸು ನಮ್ಮ ಮಹಿಳೆಯರಿಗೆ ವಿದ್ಯಾರ್ಥಿಯರಿಗೆ ನಾವು ಯಾವ ರೀತಿ ನಾವು ಮತ್ತೆ
ಸುರಕ್ಷಿತವಾಗಿರಬೇಕು. ಉದಾಹರಣೆಗೆ ಹೋದ ವರ್ಷ ನಾವು ಪೆಪ್ಪರ್ ಸ್ಪ್ರೇ ನಾವು ಸಾಕಷ್ಟು ಮಹಿಳಾ ವಿದ್ಯಾರ್ಥಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಈ ರೀತಿ ಮತ್ತೆ ಬೇರೆ ಯಾವ್ಯಾವ ನಾವು ಮಾಡ್ಬೋದು ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡೋಕ್ಕೋಸ್ಕರ ಇದು ಎಲ್ಲ ನಾವು ಮಾಡ್ತೀವಿ. ಮತ್ತೆ ಒಂದು ಮನವಿ ನಾವು ಪೊಲೀಸ್ ನಮ್ಮ SP ಅವ್ರ ವತಿಯಿಂದ ಚಂದ್ರಕಾಂತ್ ಪೂಜಾರಿ ಸರ್ ಕೂಡ ಬಂದಿದ್ದಾರೆ. ಅವರಿಗೆ ನಾವು ಭವಿಷ್ಯದಲ್ಲಿ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಈ ರೀತಿ ಘಟನೆ ಆಗಬಾರದು, ಮತ್ತೆ ನಾವು ಸುರಕ್ಷಿತವಾಗಿರಬೇಕು ಅಂತ ನಾವೆಲ್ಲರೂ ಇವತ್ತು ಬಂದಿದ್ದೀವಿ. ಮತ್ತೊಂದ್ಸಲ ನಮ್ಮೆಲ್ಲರ ವತಿಯಿಂದ ಭಾಗ್ಯಶ್ರೀ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ.